ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಂದಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಛಾಯಾ ದುಡ್ಡು ಕೊಟ್ಟಿರೋದನ್ನು ಎಲ್ಲ ನಿಜಾನೂ ಸತ್ಯನೂ ಹೇಳ್ಬಿಟ್ಟು ಹೋಗಿರ್ತಾಳೆ. ಈ ಕಡೆ ಮನೆಯವರಿಗೆಲ್ಲ ಸತ್ಯ ಗೊತ್ತಾಗಿ ರಂಗನಾಥ್ ಅವರು ಮನೋಜ್ಗೆ ಸರಿಯಾಗಿ ಹೊಡಿತಾ ಇರ್ತಾರೆ. ಅವರು ಬೈತಾ ಇರ್ತಾರೆ, ಏನು ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ, ಎಲ್ಲರಿಗೂ ಮೋಸ ಮಾಡ್ತೀಯಲ್ಲ, ಒಡ ಹುಟ್ಟಿದವರು ಅಪ್ಪ ಅಮ್ಮ ಎಲ್ರಿಗೂ ಮೋಸ ಮಾಡ್ತೀಯಲ್ಲ, ಬರೀ ಮೋಸ ಆಯಿತು ಅಂತ ಬೈತಾ ಇರ್ತಾರೆ. ಮನೆ ದುಡ್ಡು ಎತ್ಕೊಂಡು ಹೋದಾಗ ನಾನು ಅನ್ಕೋತಿದ್ದೆ, ಯಾಕಪ್ಪ ದೇವ್ರೆ ನನ್ನ ಮಗನಿಗೆ ಇಂಥ ಮೋಸ ಮಾಡಿದೆ ಅಂತ. ಇವಾಗ ಗೊತ್ತಾಯಿತು, ಮೋಸಕ್ಕೆ ನೀನು ಈ ಥರ ದೇವ್ರು ನಿನ್ಗೆ ಈ ಥರ ಮೋಸ ಮಾಡಿರೋದು, ನಮಗೆಲ್ಲ ಮೋಸ ಮಾಡಿದೆ, ಅವನು ಯಾನೋ ಬಂದು ನಿನಗೆ ಮೋಸ ಮಾಡ್ದ ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಆಗ ರಂಗನಾಥ್ ಅವರು ಇಷ್ಟೆಲ್ಲ ತಡ್ಕೊಂಡೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯಗೆ ಬೆಲ್ಟ್ ತೊಗೊಬಾ ಅಂತ ಹೇಳ್ತಾರೆ. ಸೂರ್ಯ ಹೋಗಿ ಬೆಲ್ಟ್ ತೊಗೊಬರ್ತಾನೆ. ರಂಗನಾಥ್ ಅವರು ಮನೋಜ್ಗೆ ಹೊಡೆಯೋದಕ್ಕೆ ಹೋಗ್ತಾರೆ. ಮನೋಜ್ ಎದುರುಕೊಂಡು ಬೆಲ್ಟನ್ನೇ ನೋಡ್ತಾ ಇರ್ತಾನೆ. ಎಲ್ಲರೂ ಎದುರುಕೊಂಡು ಶಾಕಿಂದ ನೋಡ್ತಾ ಇರ್ತಾರೆ. ಬಂದು ಬೆಲ್ಟ್ ತೊಗೊಬಂದು ರಂಗನಾಥ್ ಅವ್ರ ಕೈಗೆ ಕೊಡ್ತಾರೆ. ರಂಗನಾಥ್ ಅವರು ಹೊಡೆಯೋಣ ಅಂತ ಬೆಲ್ಟ್ ತೊಗೊಂಡು ಹೋಗ್ಬೇಕಾದ್ರೆ ಶಾಂತಿ ಬೆಲ್ಟನ್ನು ಇಸ್ಕೊಂಡು ನೋಡ್ತಾ ಇರ್ತಾಳೆ. ಶಾಂತಿಗಂತೂ ಫುಲ್ಲು ಕೋಪ ಬಂದಿರುತ್ತೆ ಆ ಟೈಮಲ್ಲಿ. ಆಗ ಮನೋಜ್ ಓಡಿ ಬಂದು ಶಾಂತಿ ಕಾಲಿಗೆ ಬಿದ್ದು, ಅಮ್ಮಮ್ಮ ಇದು ನಂದೇನೂ ತಪ್ಪಿಲ್ಲಮ್ಮ, ನನಗೆ ಕ್ಷಮಿಸ್ಬಿಡಮ್ಮ, ಎಲ್ಲ ರೋಹಿಣಿ ಮಾಡಿದ್ದು, ರೋಹಿಣಿ ತಪ್ಪು, ಅವಳಿಗೆ ಹೊಡೆಯಮ್ಮ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡು ರೋಹಿಣಿ ತುಂಬ ಬೇಜಾರು ಮಾಡ್ಕೊತಾಳೆ. ಮೊದಲೆಲ್ಲ ಮನೋಜ್ ತಪ್ಪು ಮಾಡಿದಾಗ ಹೊಡೆಯೋದಕ್ಕೆ ಹೋದಾಗ ಅವಳು ಕೈ ಮುಗಿದು ಬೇಡಿಕೊಂಡು ಹೊಡೆಯೋದನ್ನು ನಿಲ್ಲಿಸ್ತಾ ಇರ್ತಾಳೆ. ಅದನ್ನು ನೆನಪು ಮಾಡಿಕೊಂಡು ಇವಾಗ ಅಳ್ತಾ ಇರ್ತಾಳೆ. ಮನೋಜ್ ಯಾವ ರೀತಿ ಹೊಡೆಯಮ್ಮ ಅಂತ ಹೇಳಿದ್ನಲ್ಲ, ಅದನ್ನು ನೆನೆಸ್ಕೊಂಡು ರೋಹಿಣಿ ಅಳ್ತಿರ್ತಾಳೆ. ಆಗ ಶಾಂತಿ ಮನೋಜ್ನ ಬಿಟ್ಬಿಟ್ಟು ರೋಹಿಣಿ ಹತ್ರ ಬಂದಾಗ, ರೋಹಿಣಿ ಮನೋಜ್ ಏನು ಹೇಳಿದ್ರಿ ನೀವು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾಂತಿ ಕೋಪ ಮಾಡ್ಕೊಂಡು ರೋಹಿಣಿಯನ್ನು ನೋಡಿಕೊಂಡು ಜೊಟ್ಟಿಟ್ಕೊಂಡು ಕಡೆ ಎಳ್ದಾಕ್ಬಿಟ್ಟು, ಏನೇ ಮಾಡಿದ್ದೆ ನಾನು ಹಿಂಗೆ, ನಿನ್ನ ಕಳಸ ಹೊತ್ಕೊಂಡು ಮೆರೆಸಿದ್ನಲೆ, ಯಾವ ಸೊಸೆದ್ರೂ ನಾನು ನಿಂತರ ನೋಡ್ಕೊಂಡಿಲ್ಲ, ಮಗಳಿಗಿಂತ ಹೆಚ್ಚಾಗಿ ನಾನು ಕಾಪಾಡಿಕೊಂಡೆ, ನೋಡಿದ್ರೆ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತ ಶಾಂತಿ ಸರಿಯಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮನೆ ದೀಪ ಅಂತ ನೋಡ್ಕೊಂಡಲ್ಲಿ ನಿನ್ನ, ಎಲ್ಲಿ ಹೆಜ್ಜೆ ಇಟ್ಟರೆ ಸೌದೋಗ್ತಾಳೋ, ನನ್ನ ಮನೆ ಮಹಾಲಕ್ಷ್ಮಿ ಥರ ನಿನ್ನನ್ನು ಕಾಪಾಡಿಕೊಂಡೆ, ನೀನು ನಮ್ಮ ಮನೆಗೆ ತಂದ್ಕೊಂಡು ಅದೃಷ್ಟ ದೇವತೆ ಅಂದ್ಕೊಂಡೆ ನೀನು, ಆದರೆ ನೀನು ಇಂಥ ಕೆಲಸ ಮಾಡಿದ್ಯಲೇ ಅಂತ ಶಾಂತಿ ಬೈತಾ ಇರ್ತಾಳೆ. ಅದಕ್ಕೆ ರೋಹಿಣಿ ಅದು ಅಂತ ಹೇಳ್ಬೇಕಾದ್ರೆ ಇನ್ನೂ ಏನೇ ಸಮಜಾಯಿಷಿ ಕೊಡ್ತೀಯಾ ಅಂತ ರೋಹಿಣಿಗೆ ಶಾಂತಿ ಸರಿಯಾಗಿ ಹೊಡಿತಾಳೆ. ಆಗ ರಂಗನಾಥ್ ಅವರು ಬಂದು ಶಾಂತಿನ ತಡಿತಾರೆ. ಶಾಂತಿ ಹೊಡಿಬೇಡ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು, ಹೊಡಿಬೇಡ ಅಂತ ಎಷ್ಟೇ ಕೇಳಿದ್ರು ಶಾಂತಿ ಕೇಳೋದಿಲ್ಲ. ನೀವು ನನ್ನ ತಡಿಬೇಡಿ ಅಂತ ಸರಿಯಾಗಿ ಬೆಲ್ಟ್ ತೊಗೊಂಡು ಹೊಡಿತಾ ಇರ್ತಾಳೆ. ಅದಕ್ಕೆ ಶಾಂತಿ ಹೆಣ್ಣಿಗೆ ಶೋಷಣೆ ಕೊಡಬಾರ್ದು ಅಂತ ಹೇಳ್ತಾರೆ, ಆದರೆ ಇಂಥ ಹೆಣ್ಣು ಮನೆಗೆ ಹೆಣ್ಣಾಗಿ ಉಳ್ಕೊಂಡಿಲ್ಲ, ಮನೆಗೆ ಮಾರಿ ಆಗಿಬಿಟ್ಟಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಸತ್ಯ ಬೊಗಳೆ ಅಂತ ಹೇಳಿ ಹೊಡಿತಾ ಇರ್ತಾಳೆ ಶಾಂತಿ ರೋಹಿಣಿಗೆ. ಯಾಕೆ ಸತ್ಯ ಮುಚ್ಚಿಟ್ಟಿದೆ ಹೇಳಿ, ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ಬೊಗಳೆ ಅಂತ ಅಟ್ಟಾಡಿಸ್ಕೊಂಡು ಶಾಂತಿ ರೋಹಿಣಿ ಹೊಡಿತಿರ್ತಾಳೆ. ರೋಹಿಣಿಗೆ ಶಾಂತಿ ಹೊಡಿತಾಯಿದ್ರು ಮನೋಜು ಬಿಡ್ಸೋಕ್ಕೂ ಬರ್ದಿರ ಹಂಗೆ ನೋಡಿಕೊಂಡೇ ನಿಂತಿರ್ತಾನೆ. ರೋಹಿಣಿ ಕೋಪ ಮಾಡಿಕೊಂಡು ಅತ್ತೆ ಅಂತ ಬೆಲ್ಟ್ ಹಿಡ್ಕೊಂಡು ತಡೀತಾಳೆ ಹೊಡೆಯೋದನ್ನು. ಏನು ಹೇಳಬೇಕು ಅತ್ತೆ, ನಿಮ್ಮ ಮಗ ಗುಂಡ್ರಿಗೂ ಈ ಥರ ಕೆಲ್ಸಕ್ಕೆ ಹೋಗ್ದಿರ ವೇಸ್ಟ್ ಬಾಡಿ ಥರ ಇದ್ದ, ಮನೇಲಿ ಎಲ್ಲರೂ ಹಂದಿ ಥರ ತಿನ್ಕೊಂಡಿದ್ದಾನೆ, ಹಾಗೆ ಹಿಂಗೆ ಅಂತ ಬೈಕೊಂಡಿದ್ರು. ನಾನು ಕೇಳಿಸ್ಕೊಂಡು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿ ಇದ್ದೆ ನಾನು. ನಾನು ದುಡ್ಡು ಎತ್ಕೊಂಡಿರೋದನ್ನ ಮುಚ್ಚಿಟ್ಟಿದ್ದು ನಿಜಾನೇ, ಆದರೆ ನಾನು ಯಾರಿಗೋಸ್ಕರ ಇದೆಲ್ಲ ಮಾಡಿದ್ದು, ನಿಮ್ಮ ಮಗ ಏನು ಕೆಲ್ಸಕ್ಕೆ ಬಾರದೇ ಇರೋ ಅಪ್ರಯೋಜಕ ಅಂತಲೇ ಮಾಡಿದ್ದು ನಾನು, ಅವ್ರು ಮುಂದೆ ಬರಲಿ ಚೆನ್ನಾಗಾಗಲಿ ಅನ್ನೋ ಒಂದು ಕಾರಣಕ್ಕೆ ಇದೆಲ್ಲ ಮಾಡಿದ್ದು ನಾನು ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ಕೇಳ್ತಾನೆ, ಯಾರನ್ನ ಅಪ್ರಯೋಜಕ ಅಂತಿದ್ಯಾ ಅಂದಾಗ ರೋಹಿಣಿ ನೀವೇ ಅಪ್ರಯೋಜಕ ಅಂತ ಹೇಳ್ತಾಳೆ. ಅಲ್ಲ ಅತ್ತೆ, ಮಗ ಅಂದರೆ ಮುದ್ದು ಅಂತ ಮಾಡ್ತಿದ್ರಲ್ಲ, ನೀವು ಮಗ ಅಂತ ಏನು ಮಾಡಿದ್ದೀರ ಅವ್ರಿಗೆ, ನಾನು ಈ ಮನೆಗೆ ಬಂದ ಮೇಲೆ ಅವ್ರಿಗೆಲ್ಲನೂ ನಾನು ಮಾಡಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಶಾಂತಿಗೆ ಫುಲ್ ಕೋಪ ಬರುತ್ತೆ. ನಾನು ನನ್ನ ಮಗನಿಗೇನೂ ಮಾಡಿಲ್ವಾ, ನೀನು ಬಂದಮೇಲೆ ಎಲ್ಲ ಮಾಡಿದ್ದ, ನಾನು ಕಷ್ಟಪಟ್ಟು ಅವನ್ನ ಸಾಕಿದ್ದು ಕಣೆ, ನೀನಲ್ಲ ಅಂತ ಶಾಂತಿ ಜೋರಾಗಿ ಕೂಗ್ತಾ ಇರ್ತಾಳೆ. ನಾನು ಕೆಟ್ಟಮ್ಮ ಅಂತ ಹೇಳ್ತಿದ್ಯೇನೆ ನೀನು ಅಂತ ಮತ್ತೆ 2 ರಪ್ಪ ಅಂತ ಬೆಲ್ಟ್ ತಗೊಂಡು ಹೊಡಿತಾಳೆ ರೋಹಿಣಿಗೆ. ಆಗ ಸೂರ್ಯ ಬಂದು ಸಕ್ಕರೆ ಹೊಡಿಬೇಡ, ತಪ್ಪು ಮಾಡಿರೋದು ಅವನು, ಇವ್ರಿಗೆ ಯಾಕೆ ಹೊಡಿತಿದ್ದೆ, ನಿಂಗೆ ಕೋಪ ಇದ್ದರೆ ಬೇಕಾದ್ರೆ ಗುಂಗ್ರಿನ ಮನೆ ಬಿಟ್ಟು ಓಡಿಸು, ಆದರೆ ಅವನಿಗೆ ಶಿಕ್ಷೆ ಕೊಡು, ಇವ್ರಿಗೆ ಯಾಕೆ ಇದು ಮಾಡ್ತಾ ಇದೆಯಾ ಅಂತ ಸೂರ್ಯ ಬಂದು ತಡಿತಾನೆ ಶಾಂತಿನ. ಆಗ ಶ್ರುತಿನೂ ಕೇಳ್ತಾಳೆ, ವಾಟ್ ಈಸ್ ದಿಸ್ ಅತ್ತೆ, ಹೇಗೆ ನೀವು ರೋಹಿಣಿ ಮೇಲೆ ಕೈ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಕೋಪ ಮಾಡ್ಕೊಂಡು, ಸುಮ್ಮನೆ ಇರೇ ನೀನು, ಮಾತಾಡ್ಬೇಕಾದ್ರೆ ಯಾರೂ ಮಾತಾಡೋ ಆಗಿಲ್ಲ, ಇದು ನನ್ನ ಮನೆ, ನಾನು ಹೇಳ್ದಂಗೆ ನಡಿಬೇಕು ಅಂತ ಶಾಂತಿ ಹೇಳ್ಕೊಂಡು, ಗುಂಗ್ರಿ 25 ವರ್ಷ ನನ್ನ ಮಗುನ ಸಾಕ್ತೇನೆ, ನೀನು ಬೆಳೆಸ್ತೇನೆ ಅಂತ ಕೇಳ್ತಾಳೆ. ಅದಕ್ಕೆ ಸಾಕಿದ್ದಕ್ಕೆ ಏನು ಪ್ರಯೋಜನ ಇದೆ, ಏನು ಮಾಡಿದ್ದೀರ ನೀವು, ಒಂದು ಸ್ವಲ್ಪ ಅದು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀರಾ ನೀವು, ಬಂಡೆ ಕಲ್ಲು ಥರ ಬೆಳೆಸಿದ್ದೀರ ನೀವು, ನಾನು ಈ ಮನೆಗೆ ಬಂದ ಮೇಲೇ ಮನುಷ್ಯ ಅಂತ ಆಗಿದ್ದು, ಎಲ್ಲರ ಥರ 4 ಜನದ ಥರ ದೊಡ್ಡ ಮನುಷ್ಯ ಆಗಬೇಕು ಅಂತ ನಾನು ಕಷ್ಟಪಟ್ಟಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಅಂತ ನಿನ್ನ ಮನಸ್ಸಲ್ಲಿ 1000 ಆಸೆಗಳಿರ್ಬೋದು, ಆದರೆ ನನ್ನ ಗಂಡ ಕಷ್ಟಪಟ್ಟಿದ್ದ ದುಡ್ಡನ್ನು ನೀನು ಹೇಗೆ ಎತ್ಕೊಂಡು ಹೋದೆ ಅಂತ ಶಾಂತಿ ಕೇಳ್ತಾಳೆ.
ಕಣೆ ಅದೇ ದುಡ್ಡು ನನ್ನ ಕೈ ಕೊಟ್ಬಿಟ್ಟು ಅತ್ತೆ ನಿಮ್ಮ ಮಗನ ಜೀವನ ಉದ್ಧಾರ ಮಾಡಿದರೆ ನಾನು ಮಾಡ್ತಾ ಇರಲಿಲ್ವೇನೆ, ನನಗೆ ಹೇಳ್ದಿರ ಕೇಳ್ದೆ ಹೆಂಗೆ ಮಾಡಿದೆ ನೀನು ಅಂತ ಶಾಂತಿ ಬೈತಾಳೆ. ರೋಹಿಣಿ ಹೇಳ್ತಾಳೆ, ಮಾಡ್ತಿದ್ರಿ ಅತ್ತೆ ಮಾಡ್ತಿದ್ರಿ, ಆದರೆ ನಿಮ್ಗೇನು ಒಬ್ಬನೇ ಮಗ ಅಲ್ವಲ್ಲ, ಇನ್ನೂ ಇಬ್ಬರು ಮಕ್ಕಳಿದ್ರಲ್ಲ, ಅವ್ರು ಬಂದು ಕೇಳಿದಿದ್ರೆ ನೀವೇನು ಮಾಡ್ತಾಯಿದ್ರಿ, ನಿಮ್ಮನ್ನು ನಂಬ್ಕೊಂಡಿದ್ದಿದ್ರೆ ಏನು ಮಾಡ್ತಾರಿಲ್ಲ, ಅವ್ರು ಹಂಗೆ ಹಾಳಾಗಿ ಹೋಗ್ತಾಯಿದ್ರು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ನನಗೆ ಈ ನಿರ್ಧಾರ ಮಾಡಿದ್ದು ನಾನೇ ಸುಳ್ಳು ಹೇಳಿ ಶಾಪನ್ನ ಹಾಕ್ಕೊಟ್ಟಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ ಅಂತ ಸರಿಯಾಗಿ ಹೊಡಿಬೇಕಾದ್ರೆ ಮೀನಾ ಬಂದು ತಡಿತಾಳೆ ಶಾಂತಿನ. ಅತ್ತೆ ಇನ್ನೊಂದು ಏಟು ರೋಹಿಣಿಯವ್ರ ಮೇಲೆ ಬಿದ್ದರೂ ನಾನು ಸುಮ್ಮನೆ ಇರೋದಿಲ್ಲ ಅಂತ ಮೀನಾ ಜೋರು ಮಾಡ್ತಾಳೆ ಶಾಂತಿ ಮೇಲೆ. ಅತ್ತೆ ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ನಿಮ್ಗೇನತ್ತೆ ಇದೆ? ಏನೋ ತಪ್ಪು ಮಾಡಿರೋದು, ಚಪ್ಪಾಳೆ ಒಂದು ಕೈಯಲ್ಲಿ ಹೊಡೆಯೋಕ್ಕಾಗುತ್ತಾ? ನಿನ್ನ ಮಗನೂ ತಪ್ಪು ಮಾಡಿದಾರಲ್ವ, ಹೊಡೀರಿ ನಿಮ್ಮ ಮಗನಿಗೆ ಅಂತ ಮೀನಾ ಹೇಳ್ತಾಳೆ. ಮನೋಜ ನನ್ನೇನಾದ್ರು ಹೊಡೆದ್ರೆ ಅಷ್ಟೇ ಮೇಲೆ ಸುಮ್ಮನೆ ಇರಲ್ಲ ಅಂದಾಗ ಮೀನಾ, ಥೂ ನಿನ್ನ ಜನ್ಮಕ್ಕೆ ಅಷ್ಟು ನಾಚಿಕೆ ಆಗಬೇಕು, ಹೆಂಡ್ತಿಗೆ ಹೊಡಿತಾ ಇದ್ರೂ ಬಿಡ್ಸೋದಕ್ಕೆ ಬರ್ದಿರೋ ನಿಂತ್ಕೊಂಡು ನೋಡ್ತಿದ್ದು ನೀನೆಂಥ ಮನುಷ್ಯ ಅಂತ ಮೀನಾ ಮನೋಜ್ಗೆ ಸರಿಯಾಗಿ ಹೋಗಿತಾಳೆ. ಹೇಳ್ತಾಳೆ, ಅತ್ತೆ ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ, ಕೂತು ಮಾತಾಡಿ ಎಲ್ಲ ಸರಿ ಮಾಡಿ ಅತ್ತೆ ಅಂತ ಮೀನಾ ಶಾಂತಿ ಹತ್ರ ಬೇಡ್ಕೋತಾಳೆ ಕೈ ಮುಕ್ಕೊಂಡು. ಆಗ ಶಾಂತಿ ರೋಹಿಣಿ ಹತ್ರ ಬಂದು ಬೆಲ್ಟ್ ಇಟ್ಕೊಂಡಿದ್ದಾಗ ರಂಗನಾಥ್ ಅವರು ಹೇಳ್ತಾರೆ, ಅವಳಿಗೆ ಹೊಡೆಯೋ ಅಧಿಕಾರ ನಿಂಗಿಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ಆವಾಗ ಶಾಂತಿ ಬೆಲ್ಟ್ನ ಬಿಟ್ಬಿಡ್ತಾಳೆ. ಶಾಂತಿನೂ, ನನಗೆ ಇವಳಿಗೆ ಹೊಡೆಯೋ ಅಧಿಕಾರ ಇಲ್ಲಲ್ವ, ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ನೀವು, ಮನೆಗೆ ಸೇರೋದು ಬಂದಾಗಿಂದ ಇವಳೆತ್ತು ತಾಯಿನ ಇವಳು ನೋಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ನಾನು ಇವಳ ನೋಡ್ಕೊಂಡಿದ್ದೀನಿ, ಚಿಕ್ಕ ಮಗು ಥರ ನೋಡ್ಕೊಂಡಿದ್ದೀನಿ, ಅದೇ ಇವಳು ಎಂಥ ಒಂದು ಕೆಲಸ ಮಾಡಿಬಿಟ್ಲು ನನಗೆ, ಎಂಥ ಮೋಸ ಮಾಡಿಬಿಟ್ಲು ರೋಹಿಣಿ ನನಗೆ ಅಂತ ಅಳ್ತಾ ಇರ್ತಾಳೆ ಶಾಂತಿ. ಶಾಂತಿ ಮೀನ ಹತ್ರ ಹೋಗ್ಬಿಟ್ಟು, ಅಲ್ಲ ಕಂಡೋರ ಮನೆ ಹೆಣ್ಮಕ್ಳಿಗೆ ಹೊಡಿಬಾರ್ದು ಅಂತಲ್ಲ, ಇವಳನ್ನ ಹೆತ್ತಿಲ್ಲ ಅನ್ನೋದು ಬಿಟ್ಟರೆ ನಾನು ಇವಳನ್ನ ಯಾವ ರೀತಿ ಕಮ್ಮಿಯಾಗಿ ನೋಡ್ಕೊಂಡಿದ್ದೀನಿ ಅಂತ ಶಾಂತಿ ಹೇಳ್ಕೊಂಡು ಅಳ್ತಿರ್ತಾಳೆ. ಇವಳು ನನಗೆ ಮೋಸ ಮಾಡಿದಲ್ದೆ ನಿನ್ನ ಮಗನೇ ಸರಿಯಾಗಿ ಬೆಳೆಸಿಲ್ಲ ಅಂತ ಹೇಳ್ತಾ ಇದ್ದಾಳೆ ಇವಳು. ನಿನ್ನ ಆಚೆಗೆ ಎಷ್ಟು ಜನ್ಮಕ್ಕಷ್ಟು ಬೆಂಕಿ ಹಾಕ, ಏನೇ ನೀನು ಬಂದಮೇಲೆ ನನ್ನ ಮಗ ಸರಿಯಾಗಿದ್ದು ಮನುಷ್ಯ ಆಗಿದ್ದು ಅಲ್ಲ ಕಣೆ, ನನ್ನ ದುಡ್ಡನ್ನ ಎತ್ಕೊಂಡೋಗಿ ನನ್ನ ಮಗನ ಉದ್ಧಾರ ಮಾಡೋಕ್ಕೆ ನೀನೇ ಬೇಕೇನೆ, ನನ್ನ ಮಗ ಎಷ್ಟು ಡಿಗ್ರಿ ಮಾಡಿದ್ದಾನೆ ಗೊತ್ತೇನೆ, ನೀನು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ನಾವು ಅವ್ನಿಗೆ ಓದಿಸೋದಕ್ಕೆ, ಅವ್ನು ಹುಷಾರಿಲ್ಲದ್ರೆ ಹಾಸ್ಪಿಟಲ್ ಮಲಗಿದಾಗ ನಿದ್ದೆ ಊಟ ಎಲ್ಲ ಬಿಟ್ಟು ನಾವು ಹೆಂಗೆ ತಿರುಗಾಡಿ ನೋಡ್ಕೊಂಡಿದ್ದೀವಿ ಅದೆಲ್ಲ ನಿನಗೆ ಗೊತ್ತೇನೆ ನಿನಗೆ ಅಂತ ಶಾಂತಿ ಬೈತಾ ಇರ್ತಾಳೆ. ನನ್ನಿಂದ ನನ್ನ ಮಗ ಅಲ್ಲ, ನಿನ್ನಿಂದ ನನ್ನ ಮಗನೇನೆ ಅಂತ ಕೋಪ ಮಾಡಿಕೊಂಡು ಮತ್ತೆ ಶಾಂತಿ ಹೊಡೆಯಕ್ಕೆ ಹೋಗ್ತಾಳೆ. ಆಗ ಮೀನಾ ಓಡಿ ಬಂದು ತಡಿತಾಳೆ. ಗೊತ್ತು ಅತ್ತೆ ನಿಮ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತು, ಇವಾಗ ಬಿಟ್ಬಿಡಿ ಅತ್ತೆ, ಕ್ಷಮಿಸ್ಬಿಡಿ ಅವ್ರನ್ನ ಅಂತ ಮೀನಾ ಕೈ ಮುಗಿದು ಶಾಂತಿ ಹತ್ರ ಬೇಡ್ಕೋತಾಳೆ. ಆಗ ರಂಗನಾಥ್ ಅವ್ರು ಬಂದು, ಅಲ್ಲಮ್ಮ ಕಷ್ಟಪಟ್ಟು ಬೆಳೆಸ್ತೋಳು ಇವಳು, ಇವಾಗ ಬಂದಿದ್ದು ಇವಳಿಗೆ ಏನಮ್ಮ ಗೊತ್ತಿರುತ್ತೆ, ಅಲ್ಲಮ್ಮ ರೋಹಿಣಿ ನಾನಿನ್ನ ನಾಗಿಣಿ ಅಂತಿದ್ದೆ, ಆದರೆ ಆ ಮಾತನ್ನ ನೀನು ನಿಜ ಮಾಡಿಬಿಟ್ಟಲ್ಲಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಯಾರನ್ನ ನೀನು ಯಾವಾಗಲೂ ಹಿಂಸಿಸ್ಬೇಕು, ಕಾಟ ಕೊಡಬೇಕು ಅಂತ ನೀನು ಅನ್ಕೋತಿದ್ದ, ಇವಾಗ ಅವಳೇ ನಿನ್ನ ಮುಂದೆ ನಿಂತ್ಕೊಂಡು ಕಾಪಾಡ್ಕೋತಿದ್ದಾಳೆ ಅಂತ ರಂಗನಾಥ್ ಅವರು ಮೀನಾಗಿ ಹೇಳ್ತಾರೆ. ಆಗ ರೋಹಿಣಿ ಮೀನ ನೋಡಿಕೊಂಡು ಅಳ್ತಾ ಇರ್ತಾಳೆ. ಮನೆ ಬೆಳಗೋದು ಮೀನಾ ಅಂತ ಹೆಣ್ಣಿಂದಮ್ಮ, ನಿನ್ನ ಥರ ಮೋಸ ಮಾಡೋ ಹೆಣ್ಣಿಂದ ಅಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ್ ಅವರು ಮನೋಜ್ ಹತ್ರ ಬಂದು, ಏನಪ್ಪ ಮಿಸ್ಟರ್ ಮನೋಜ ಸಂತೋಷ ಆಯಿತಾ, ನೋಡ್ದೇನಪ್ಪ ನಿಮ್ಮಮ್ಮ ಏನೆಲ್ಲ ಮಾಡ್ತಿದ್ದಾಳೆ, ನೀ ತಪ್ಪು ಮಾಡಿದ್ರು ನಿನ್ನ ಬಿಟ್ಬಿಟ್ಟು ಆ ಮನೆಗೆ ಬಂದು ಸೊಸೆನ ಹೊಡಿತಿದ್ದಾಳೆ ನೋಡಪ್ಪ, ನಿಂಗೆ ಇವಾಗ ಸಂತೋಷ ಆಯ್ತಾ ಅಂತ ರಂಗನಾಥ್ ಅವರು ಮನೋಜಿಗೆ ಬೈತಾರೆ. ನಿನ್ನ ಮನೆಯವ್ರಿಗೆ ಮೋಸ ಮಾಡಿ ಈ ಥರ ಎಲ್ಲ ನಿಂತ್ಕೊಂಡಿದ್ಯಾ, ನಿಮ್ಮಮ್ಮ ಅಂತೂ ಬದಲಾಗೋದಿಲ್ಲ ನೋಡು, ನಿನ್ನ ಬಿಟ್ಬಿಟ್ಟು ಆ ಸೊಸೆಗೆ ಹೊಡಿತಿದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಒದೆಗಳು ಬೀಳಬೇಕಾಗಿದ್ದು ಅವಳಿಗೆಲ್ಲ ಕಣೋ, ನಿನಗೆ ಬೀಳಬೇಕಾಗಿತ್ತು ಅಂತ ಹೇಳ್ತಾರೆ. ಮನೋಜ್ ಅಲ್ಲಪ್ಪ ಅದು ಅಂತ ಹೇಳೋಕ್ಕೆ ಬರ್ತಾನೆ. ಆಗ ರಂಗನಾಥ್ ಅವ್ರು ಕೋಪ ಮಾಡ್ಕೊಂಡು, ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ, ಇನ್ನೂ ಏನು ಹೇಳೋಕ್ಕೆ ಬರ್ತೀಯ ಅಂತ ಬೈತಾರೆ. ಕಾರಣ ಮಕ್ಕಳು ಅಂತ ನಾವು ಎಲ್ಲ ಸವಿಸಿ ಸಾಕ್ತೀವಿ, ನೀನು ನೋಡಿದ್ರೆ ಇಷ್ಟು ಮೋಸ ಮಾಡ್ತೀವಿ, ನಿನಗಿಂತ ಅಲ್ಲಿ ನಾಯಿ ಅಲ್ಲಿ ಬಾಲ ಆಡಾಡ್ಸ್ಕೊಳ್ತಿದ್ದಿಲ್ಲ ಅದೇ ಎಷ್ಟೋ ಬೆಟರು ಕಣೋ ಅಂತ ಹೇಳ್ತಾರೆ. ಮುಗ್ದಿನ ಥರ ನಿಂತ್ಕೊಂಡು ನಮಗೆಲ್ಲ ಮುದ್ದೆ ತಿನ್ನಿಸ್ಬಿಟ್ಟಲ್ಲ ಅಂದಾಗ, ಅಪ್ಪ ನಾನೇನು ತಪ್ಪು ಮಾಡಿಲ್ಲ ಅಂತ ಮತ್ತೆ ಹೇಳ್ತಾರೆ. ರಂಗನಾಥ್ ಅವ್ರ ಕೋಪ ಬಂದು ಸರಿಯಾಗಿ ಒಂದು ಹೊಡಿತಾರೆ ಮನೋಜ್ಗೆ. ರಂಗನಾಥ್ ಅವರು ಬೈತಾರೆ, ಎಲ್ಲ ಮಾಡಿದ್ಮೇಲೆ ತಿರ್ಗಾ ತಪ್ಪು ಮಾಡಿಲ್ಲ ಅಂತ ಹೇಳ್ತೀನೋ ನಾಯಿ ನನ್ನ ಮಗನೇ ಅಂತ ಬೈದಾಗ ಶಾಂತಿ, ರೀ ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂತ ಶಾಂತಿ ಹೇಳ್ತಾಳೆ. ರಂಗನಾಥ್ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರೋ, ಸರಿ ಇಷ್ಟೆಲ್ಲ ಆದರೂ ತಿರ್ಗಾ ಅವನ ಬಗ್ಗೆನೇ ಪರ ಮಾತಾಡ್ಕೊಂಡು ಬರ್ತೀಯ ನೀನು, ನಾಚಿಕೆ ಆಗಲ್ಲ ನಿನಗೆ ಅಂತ ರಂಗನಾಥ್ ಅವರು ಮತ್ತೆ ಶಾಂತಿಗೆ ಬೈತಾರೆ. ರಂಗನಾಥ್ ಅವರು ಎಲ್ಲರೂ ಸ್ವಲ್ಪ ಹೊತ್ತು ನಿಮ್ಮ ರೂಮ್ಗೆ ಹೊಟ್ಟೋಗಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಇದೆಲ್ಲ ಇತ್ಯರ್ಥ ಆಗಲೇಬೇಕು, ಅವಳು ಬಾಯಿ ಬಂದಾಗ ಮಾತಾಡ್ತಿದ್ದಾಳೆ ಅಂತ ಶಾಂತಿ ಹೇಳಿದಾಗ ರಂಗನಾಥ್ ಅವರು ಕಿರ್ಚ್ಕೋತಾರೆ. ಎಲ್ಲರೂ ಬಾಯಿ ಮುಚ್ಕೊಂಡು ರೂಮ್ಗೆ ಹೋದರೆ ಸರಿ ಅಂತ ಹೇಳ್ತಾರೆ. ಆಗ ರೋಹಿಣಿ ಮನೋಜ್ ಹತ್ರ ಹೋಗ್ಬಿಟ್ಟು ಥೂ ಅಂತ ಒಗೆದ್ಬಿಟ್ಟು ಅವಳು ರೋಹಿಣಿ ರೂಮ್ಗೆ ಹೊಟ್ಟೋಗ್ತಾಳೆ.
ಇಷ್ಟೆಲ್ಲ ಆದಮೇಲೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಹೊರ್ಟೋಗ್ತಾರೆ. ಈ ಕಡೆ ಅಡುಗೆ ಮನೆಯಲ್ಲಿ ಸೂರ್ಯ ಮತ್ತು ಮೀನಾ ಮಾತಾಡ್ಕೊತಾ ಇರ್ತಾರೆ. ಅಪ್ಪ ಗುಡುಗು, ಮಳೆ, ಮಿಂಚು ಎಲ್ಲ ಒಂದೇ ಸಲ ಬಂದಂಗೆ ಆಗೋಯ್ತು ಅಂತ ಸೂರ್ಯ ಹೇಳಿದಾಗ ಮೀನಾ ಹೇಳ್ತಾಳೆ, ಅತ್ತೆಯವ್ರು ಇಷ್ಟು ಕೋಪ ಮಾಡ್ಕೊತಾ ಇದ್ದ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೂರ್ಯ ಹೌದೌದು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ, ಇಷ್ಟೊಂದು ಗುಂಗ್ರಿ ಮೇಲೆ ಕೋಪ ಮಾಡ್ಕೊತಾರೆ ಅಂತ ಗೊತ್ತೇ ಇರಲಿಲ್ಲ ಅಂತ ಸೂರ್ಯನೂ ಹೇಳ್ತಿರ್ತಾನೆ. ಹೌದೌದು ನಾನು ಇಷ್ಟು ರೋಹಿಣಿಗೆ ಹೊಡೆದಾಕ್ತಾರೆ, ಇಷ್ಟು ಕೋಪ ಮಾಡ್ಕೊತಾರೆ ಅಂತ ಅಂದ್ಕೊಂಡಿಲ್ಲ ಅಂತ ಮೀನಾನು ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನೋಡು ಮೀನಾ, ಸತ್ಯ ಯಾವತ್ತಿದ್ರೂ ಆಚೆ ಬರಲೇಬೇಕು, ಅದು ಇವಾಗ ಬಂತು ಅಂತ ಹೇಳ್ತಿರ್ತಾನೆ. ಹೌದು ನಿಮ್ಗೆ ಛಾಯಾ ನಿಮ್ಮ ಕಾರಲ್ಲಿ ಸಿಕ್ಕಿದ್ದಕ್ಕೆಲ್ವಾ ಸತ್ಯ ಗೊತ್ತಾಗಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದು ದೇವರೇ ಇದನ್ನೆಲ್ಲ ಮಾಡಿಸಿರ್ತಾನೆ, ಒಂದು ತಪ್ಪು ಮಾಡಿದ್ಮೇಲೆ ಅದನ್ನು ಆಚೆ ಬರೆಸಲೇಬೇಕಲ್ವ, ದೇವರೇ ಇದೆಲ್ಲ ಮಾಡಿಸಿರೋದು ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನನು ಹೌದು ರೀ, ನಾವು ತಪ್ಪು ಮಾಡಿದ್ಮೇಲೆ ಒಂದಲ್ಲ ಒಂದು ಸಿಕ್ಕಾಕೋತೀವಿ, ಅದು ಹೇಗಾದರೂ ಆಗಿರ್ಬೋದು ಅಂತ ಮೀನನು ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.